ಯಾವಾಗಲೂ ಸುಸ್ತಾಗ್ತಾ ಇದೆನಾ? ಕೈಕಾಲೆಲ್ಲ ಜುಮ್ ಅನ್ನಿಸ್ತಾ ಇದೆನಾ? ಸೊ ಸಣ್ಣ ಪುಟ್ಟ ಥಿಂಗ್ಸ್ ನಾವು ಎಲ್ಲಿಟ್ಟಿದ್ದೀವಿ ಅಂತ ನೀವು ಮರಿತಾ ಇದ್ದೀರಾ? ಇದೆಲ್ಲದಕ್ಕೂ ಕಾರಣ ಈ ವಿಟಮಿನ್ B12 ಡೆಫಿಷಿಯನ್ಸಿ. ಸೊ ನಮ್ಮ ಬಾಡಿಲಿ ಯಾವಾಗ ಈ ವಿಟಮಿನ್ B12 ಡೆಫಿಷಿಯನ್ಸಿ ಅನ್ನೋದು ಕಡಿಮೆ ಆಗುತ್ತೋ, ಸೊ ಆ ಟೈಮಲ್ಲಿ ನಮಗೆ ಇವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ವೀಕ್ಷಕರೇ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ವಿಟಮಿನ್ B12 ಡೆಫಿಷಿಯನ್ಸಿ ಕಡಿಮೆ ಆದರೆ ಯಾವ ಬ್ಲಡ್ ಟೆಸ್ಟನ್ನು ಮಾಡಿಸ್ಬೇಕು, ಯಾವ ರೀಸನ್ಸ್ಗೆ ಇದು ನಮ್ಮ ಬಾಡಿಲಿ ಕಡಿಮೆ ಆಗ್ತಾ ಬರುತ್ತೆ, ಸೊ ಅದು ಕಡಿಮೆ ಆದಾಗ ನಮ್ಮ ಬಾಡಿಲಿ ಆಗುವಂತಹ ಲಕ್ಷಣಗಳು ಏನು, ವಿಟಮಿನ್ B12 ಡೆಫಿಷಿಯನ್ಸಿನ ನಾವು ಹೇಗೆ ವೆಚ್ಚ ಮಾಡ್ಕೊಬೇಕು ಮನೆಯಲ್ಲೇ ಇದ್ಕೊಂಡು, ಯಾವ ಆಹಾರಗಳನ್ನು ತಗೊಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ಟಂತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಗಣಪತಿ ಯೂಟ್ಯೂಬ್ ಚಾನಲ್. ಈ ವಿಟಮಿನ್ B12 ಇದೆ ಅಲ್ವಾ, ನಮ್ಮ ಬಾಡಿಲಿ ಇಂಪಾರ್ಟೆಂಟ್ ಆಗಿರೋ ವಿಟಮಿನ್ ವೀಕ್ಷಕರೇ. ಇದರಿಂದ RBC ಪ್ರೊಡಕ್ಷನ್ ಹೆಲ್ಪ್ ಆಗುತ್ತೆ, DNA ಫಾರ್ಮೇಷನ್ಗೆ ಹೆಲ್ಪ್ ಆಗುತ್ತೆ, ಪ್ಲಸ್ ನರ್ವ್ ಹೆಲ್ತ್ಗೆ ಹೆಲ್ಪ್ ಆಗುತ್ತೆ. ಇಷ್ಟೆಲ್ಲ ಇದರದ್ದು ಯೂಸಸ್ ಇದೆ. ಇದೇನಾದರೂ ನಮ್ಮ ಬಾಡಿಲಿ ಕಡಿಮೆ ಆದಾಗ ಮುಂದೆ ಬರುವಂತಹ ಲಕ್ಷಣಗಳು ನೀವು ಎದುರಿಸಬೇಕಾಗುತ್ತೆ. ಈ ವಿಟಮಿನ್ B12 ಡೆಫಿಷಿಯನ್ಸ್ಗೆ ಮೇನ್ ಟಾರ್ಗೆಟ್ ಯಾರು ಗೊತ್ತಾ? ಪ್ಯೂರ್ ಆಗಿರೋ ವೆಜಿಟೇರಿಯನ್ ಪೀಪಲ್ಸ್, ಪ್ಲಸ್ ಈ ಏಜ್ಡ್ ಪರ್ಸನ್ಸ್ ಆಗಿರಲಿ, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಸ್ ಇರೋರಿಗೆ, ಪ್ಲಸ್ ಈ ಸ್ಟಮಕ್ ಪ್ರಾಬ್ಲಮ್ಸ್ ಇರುತ್ತಲ್ಲ ಅವರಿಗಾಗಿರಲಿ, ಪರ್ನಿಷಿಯಸ್ ಅನೇಮಿಯಾ ಆ ಕಂಡೀಷನಲ್ಲಿ ಈ ವಿಟಮಿನ್ B12 ಡೆಫಿಷಿಯನ್ಸಿ ಆಗಲಿಕ್ಕೆ ಕಾರಣ ಆಗುತ್ತೆ ವೀಕ್ಷಕರೇ. ನೆಕ್ಸ್ಟ್ ಬಂದುಬಿಟ್ಟು ಲಕ್ಷಣಗಳು. ನಿಮಗೆ ಯಾವಾಗಲೂ ಸುಸ್ತಾಗೋದಾಗಿರಲಿ, ಕೈಕಾಲು ಜುಮ್ ಅನ್ಸೋದಾಗಿರಲಿ, ನಮ್ಮ ಬಾಡೀಲಿ ನಿಂತ್ಕೊಂಡ್ರೆ, ನೀವು ಕಣ್ಮುಚ್ಕೊಂಡು ನಿಂತ್ಕೊಂಡ್ರೆ ಬ್ಯಾಲೆನ್ಸ್ ಇರೋಲ್ಲ, ಆ ರೀತಿ ನಿಮ್ಮ ಬಾಡಿ ಶೇಕ್ ಆಗ್ತಾ ಇರುತ್ತೆ. ಮತ್ತು ಹಾರ್ಟ್ ಬಿಟ್ಟು ಅನ್ಸ್ಟೇಬಲ್ ಆಗಿರುತ್ತೆ. ನೀವು ನಡೀತಾ ಹೋಗ್ತಾ ಇರ್ತೀರ, ನಿಮ್ಗೆ ಎಲ್ಲಿದ್ದೀನಿ ಅಂತಲೇ ನೆನಪಿರಲ್ಲ. ಮರವೆ ಕಾಯಿಲೆ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ. ನಿಮ್ಮ ಬಾಡಿಯಲ್ಲಿ ಟೋಟಲ್ ಆಗಿ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನೀವು ಯಾವ್ಯಾವ ಬ್ಲಡ್ ಟೆಸ್ಟ್ ಮಾಡಿಸ್ಕೊಬೇಕು ಅಂತಂದರೆ ಸೀರಮ್ B12 ಪ್ಲಸ್ ಈ CBC ಅಂತ, ನೆಕ್ಸ್ಟ್ ಪೆರಿಫೆರಲ್ ಸ್ಮಿಯರ್, ಸೀರಮ್ ಫೋಲೈಟ್, MMA ಇಫ್ ನೀಡೆಡ್, ಅಥವಾ ಹೋಮೋಸಿಸ್ಟೈನ್. ಸೊ ಇಫ್ ನೀಡೆಡ್ ಇದ್ದಾಗ ಇವೆಲ್ಲ ಬ್ಲಡ್ ಟೆಸ್ಟನ್ನು ನೀವು ಮಾಡಿಸ್ಕೊಂಡು ನಿಮ್ಮ ಹತ್ತಿರದ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ವೀಕ್ಷಕರೇ. ವಿಟಮಿನ್ B12 ಡೆಫಿಷಿಯನ್ಸಿಗೆ ಮನೆಯಲ್ಲಿ ಯಾವ ಆಹಾರ ತಗೊಂಡ್ರೆ ಸರಿ ಹೋಗುತ್ತೆ? ಫಸ್ಟ್ ಆಫ್ ಆಲ್ ಈ ಪ್ಯೂರ್ ವೆಜಿಟೇರಿಯನ್ ಪೀಪಲ್ಸ್ಗೆ ಮೊಸರಾಗಿರ್ಬೋದು, ಹಾಲಾಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಫೋರ್ಟಿಫೈಡ್ ಸೀರಿಯಲ್ಸ್ ಆಗಿರ್ಬೋದು, B12 ಫೋರ್ಟಿಫೈಡ್ ಸೀರಿಯಲ್ಸ್ ಆದರೂ ತೊಗೊಬೋದು. ನೆಕ್ಸ್ಟ್ ನಾನ್ ವೆಜ್ ಅವ್ರಿಗೆ ಏನಪ್ಪ ಅಂತಂದರೆ ಎಗ್, ಫಿಶ್ಶು, ಈ ಕೋಳಿ ಮತ್ತು ಈ ಲಿವರು. ಸೊ ಓಕೆನಾ? B12 ಏನಾದರೂ ನಿಮ್ಮ ಬಾಡಿಲಿ ತುಂಬ ಲೆವೆಲ್ ಕಡಿಮೆ ಇತ್ತಪ್ಪ ಅಂದರೆ ನಿಮ್ಮ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ಬನ್ನಿ. ಮನೆಯಲ್ಲಿರುವ ಆಹಾರವನ್ನು ತೊಗೊತೀನಿ ಅಂದರೆ ಸಾಲಲ್ಲ. ಸೊ ವೈದ್ಯರ ಸಲಹೆ ಅಂತ ನೀವು ಹಾಕ್ಸ್ಕೋಬೋದು ವೀಕ್ಷಕರೇ. ಸೊ ಲಾಸ್ಟ್ಗೆ ಕನ್ಕ್ಲೂಷನ್ಗೆ ಬರೋಣ. ನೀವು ಇಷ್ಟೆಲ್ಲ ಆದ್ರೂ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಒಂದೇನಾದರೂ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಹಲವಾರು ತೊಂದರೆಗಳಿಗೆ ನೀವು ಎದುರಿಸಬೇಕಾಗುತ್ತೆ. ನಿಮಗೇನಾದರೂ ಇವೆಲ್ಲ ಲಕ್ಷಣಗಳಲ್ಲಿ ಒಂದು ಇತ್ತು ಅಂದರೆ ನಿಮ್ಮ ಹತ್ತಿರದ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಸೊ ವೈದ್ಯರ ಸಲಹೆ ಅಂತ ನೀವು ಟ್ರೀಟ್ಮೆಂಟ್ನ ತಗೊಳ್ಳಿ ವೀಕ್ಷಕರೇ. ನಿಮ್ಗೇನೇ ಡೌಟ್ಸ್ ಇರಲಿ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ, ಓಕೆನಾ? ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ. In the darkness I could feel her thinking about somebody